कर्नाटक सरकार की शक्ति गारंटी स्कीम 500 करोड़ रुपए का आंकड़ा पार कर चुकी है। 500 करोड़ का आंकड़ा पार करने पर बेंगलुरु के पुलकेशी नगर में जश्न और खुशियां मनाई गई। एमएलए एसी श्रीनिवास, पुलकेशी नगर गारंटी इम्प्लीमेंटेशन कमेटी के चेयरमैन तारिक मोहसिन व दीगर ने मिलकर जश्न मनाया। टैंडरी रोड के पेरियार सर्कल में मौजूद अंबेडकर के मुजस्समे को फूल की माला पहनाई गई। इसके बाद चंद बीएमटीसी बसों के ड्राइवर्स और कंडक्टरों को फेलिसिटेट किया गया। साथ ही बस में सफर करने वाली महिलाओं में फूल और मिठाइयां तकसीम की गई। एमएलए एसी श्रीनिवास ने कहा कि उनकी हुकूमत की गारंटी स्कीमों से लाखों लोगों को फायदा हो रहा है। तारिक मोहसिन ने कहा कि सिद्धरामैया और डीके शिव कुमार की लीडरशिप और पुलकेशी नगर में एमएलए एसी श्रीनिवास की लीडरशिप में हुकूमत की 5 गारंटियां लोगों के लिए एक बड़ा सहारा साबित हो रही हैं और रियासत की जनता 5 गारंटियों से खुश है। ಮಹಿಳಾ ಪ್ರಯಾಣಿಕರಿಗೆ ಸ್ವೀಟು ನಮ್ಮ ಕೊಡೋದ್ರ ಮೂಲಕ ಅವ್ರಿಗೆ ವಿಶ್ ಮಾಡೋಕ್ಕೆಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಬ್ಲಾಕ್ಗಳು, ಲೀಡರ್ಗಳು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಸರ್ಕಾರ ಕೊಟ್ಟಂಥ ಸೌಲಭ್ಯಗಳು, 5 ಗ್ಯಾರಂಟಿ ಸೌಲಭ್ಯಗಳು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ನಮ್ಮ ರಾಹುಲ್ ಗಾಂಧಿ ಖರ್ಗೆ ಅವರ ಪ್ರೋತ್ಸಾಹದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇಷ್ಟು ದೊಡ್ಡದಾಗಿ ಹೆಣ್ಣು ಮಕ್ಕಳಿಗೆ 5 ಕೋಟಿ ಜನಗಳ 500 ಕೋಟಿ ಜನಗಳಿಗೆ ರೀಚ್ ಆಗಿರೋದ್ರಿಂದ ಈ ಸಂತೋಷವನ್ನು ಇವತ್ತೆಲ್ಲ ಹಂಚ್ಕೊತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಎಲ್ಲರಿಗೂ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಾಸಕರಾದ ಸನ್ಮಾನ್ಯ ಎಸಿ ಶ್ರೀನಿವಾಸ್ ಸಾಹೇಬರ ನೇತೃತ್ವದಲ್ಲಿ ಮತ್ತು ನಮ್ಮ ಗ್ಯಾರಂಟಿ ಯೋಜನೆಗಳು, ಪಂಚ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷತೆ ನಮ್ಮ ರೇವಣ್ಣ ಸಾಹೇಬರು ಮತ್ತು ಅಧ್ಯಕ್ಷತೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ನಾವೆಲ್ಲ 14 ಜನ ಕಮಿಟಿ ಮೆಂಬರ್ಸು ನಮಗೆಲ್ಲ ಒಂದು ಇವತ್ತು ತುಂಬ ಹೆಮ್ಮೆ ಪಡೋ ವಿಷಯ ಏನಂದರೆ ನಮ್ಮ ಸರ್ಕಾರದಿಂದ 500 ಕೋಟಿವರೆಗೂ ಶಕ್ತಿ ಯೋಜನೆಯಲ್ಲಿ ನಾವು ಇವತ್ತು 500 ಕೋಟಿ ಮುಗಿಸಿದ್ದೀವಿ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿಕೊಂಡು ಇದೊಂದು ಕಾರ್ಯಕ್ರಮ, ಇದೊಂದು ಒಳ್ಳೆ ಕಾರ್ಯಕ್ರಮ, ನಾವೆಲ್ಲ ಖುಷಿ ಪಡೋ ಕಾರ್ಯಕ್ರಮ ಅಂತ ನಾವು ನಮ್ಮ MLA ಅವರು ಎಸಿ ಶ್ರೀನಿವಾಸ್ ಸಾಹೇಬ್ರವರ ಅಧ್ಯಕ್ಷತೆಯಲ್ಲಿ, ಅವ್ರ ನೇತೃತ್ವದಲ್ಲಿ ಅವ್ರ ಜೊತೆ ಇವತ್ತು ನಾವೆಲ್ಲ ಕಾರ್ಯಕರ್ತರು, ಎಲ್ಲ ಬ್ಲಾಕ್ನ ಅಧ್ಯಕ್ಷರು, ಎಲ್ಲ ವಾರ್ಡಿನ ಅಧ್ಯಕ್ಷರು, ಎಲ್ಲ ಮುಂಚೂಣಿ ಘಟಕಗಳು, ಎಲ್ಲ ಅಧ್ಯಕ್ಷರೆಲ್ಲ ಸೇರಿಕೊಂಡು, ಎಲ್ಲ ಹಿರಿಯ ನಾಯಕರೆಲ್ಲ ಸೇರಿಕೊಂಡು ನಾವು ಇವತ್ತು ಇಲ್ಲಿ ಪೆರಿಯಾರ್ ನಗರ್ ಸರ್ಕಲ್ಲು, ನಮ್ಮ ಕ್ಷೇತ್ರದಲ್ಲಿ ಪೆರಿಯಾರ್ ನಗರ್ ಸರ್ಕಲ್ ಹತ್ರ ಅಂಬೇಡ್ಕರ್ ಸಾಹೇಬ್ರಿಗೆ ಅವ್ರ ಸ್ಟ್ಯಾಚ್ಯೂಗೆ ಮಾಲೆ ಅರ್ಪಣೆ ಮಾಡಿ, ಆಮೇಲೆ ನಾವೆಲ್ಲ ಬಸ್ಸುಗಳನ್ನ ನಿಲ್ಲಿಸಿ ಎಲ್ಲ ಲೇಡೀಸ್ಗೆ ಒಂದು ಹೂವು ಮತ್ತು ಒಂದು ಸ್ವೀಟನ್ನು ನಾವು ಇವತ್ತು ಕೊಟ್ಟು, ಮತ್ತು ಎಲ್ಲ ನಮ್ಮ ಕಂಡಕ್ಟರ್ಸು ಡ್ರೈವರ್ಸ್ ಇದ್ದಾರೆ ಅವ್ರದ್ದೇ ಇದು
ಅವ್ರು ಪಟ್ಟಿರೋ ಅವ್ರು ಕೆಲಸ ಮಾಡೋರು ಅವರು ಇಷ್ಟು ಕಷ್ಟಪಟ್ಟು ಜನರಿಗೆ ದಿನ ಓಡಾಡಿಸ್ಕೊಂಡು ಜನರಿಗೆ ದಿನ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಇದರಲ್ಲಿ ನಮ್ಮ ಲೇಡೀಸು ಯಾರ್ಯಾರು ನಮ್ಮ ಯೋಜನೆಗಳನ್ನು ನಮ್ಮ ಶಕ್ತಿ ಕಾರ್ಯಕ್ರಮನ ನಮ್ಮ ಲೇಡೀಸ್ ಉಪಯೋಗ ಮಾಡಿದ್ದಾರೆ ಅವ್ರಿಗೆಲ್ಲ ನಾವು ನಮ್ಮ ಕಮಿಟಿಯಿಂದ, ನಮ್ಮ ಕ್ಷೇತ್ರದಿಂದ, ನಮ್ಮ MLA ಇಂದ, ನಮ್ಮ ಸರ್ಕಾರದಿಂದ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರ ಅವ್ರ ಕಡೆಯಿಂದ ನಾವೆಲ್ಲರಿಗೂ ವಂದಿಸಿ ಅವ್ರಿಗೆಲ್ಲ ನಮಸ್ಕಾರವನ್ನು ಮಾಡಿ ಅವರೆಲ್ಲ ನಮ್ಮ ಸರ್ಕಾರದ ಮೇಲೆ ಭರವಸೆ ಇಟ್ಟಿದ್ದಾರೆ. ಇನ್ನು ಮುಂದೆ ಬರೋ ಚುನಾವಣೆಯಲ್ಲೇ ನಾವೇ ಬರ್ತೀವಿ ಅಧಿಕಾರಕ್ಕೆ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಈ ಗ್ಯಾರಂಟಿಗಳು ನಾವು 100% ಕೊಟ್ಟೇ ಕೊಡ್ತೀವಿ ಅಂತ. ಇನ್ನು ಮುಂದೆ ಸರ್ಕಾರದಲ್ಲಿ ಏನು ಯೋಜನೆಗಳು ತರ್ತಾರೆ ಅದನ್ನು ಒಳ್ಳೆ ರೀತಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ದೀವಿ. ತಮ್ಮೆಲ್ಲರ ಸಹಕಾರ ಇದೆ. ಎಲ್ಲರಿಗೂ ಈ ಮಾತನ್ನು ನಮ್ಮ ಕಮಿಟಿ ಮೆಂಬರ್ಸ್ ಎಲ್ಲ ಇದ್ದಾರೆ, ಇಲ್ಲಿ ನೋಡ್ತಾ ಇದ್ದೀರಾ. ಎಲ್ಲರ ಕಡೆಯಿಂದ ನಾವು ಸರ್ಕಾರಕ್ಕೂ, ನಮ್ಮ ಕಮಿಟಿಯಿಂದ, ನಮ್ಮ ಕ್ಷೇತ್ರದಿಂದ, ನಮ್ಮ MLA ಕಡೆಯಿಂದ ಸರ್ಕಾರಕ್ಕೂ ನಾವು ಅಭಿನಂದನೆ ತಿಳಿಸ್ತೀವಿ. ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ? ನಮ್ಮ ಕ್ಷೇತ್ರದಲ್ಲಿ ಎಲ್ಲ 5 ಗ್ಯಾರಂಟಿಗಳು ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ. 7 ವಾರ್ಡ್ ಇದೆ ನಮ್ಮ ಇದರಲ್ಲಿ. 7 ವಾರ್ಡ್ನಲ್ಲಿ ಸುಮಾರು 14 ಜನ ಮೆಂಬರ್ಗಳಿದ್ದಾರೆ. ಒಂದು ವಾರ್ಡ್ಗೆ ಇಬ್ಬರು ಮೆಂಬರ್ಗಳಿದ್ದಾರೆ. ಆ ವಾರ್ಡ್ನಲ್ಲಿ ಅನ್ನಭಾಗ್ಯ ಇರಲಿ, ಶಕ್ತಿ ಇರಲಿ, ಗೃಹ ಜ್ಯೋತಿ ಇರಲಿ, ಗೃಹಲಕ್ಷ್ಮಿ ಇರಲಿ, ಯುವ ನಿಧಿ ಇರಲಿ, ಈ 5 ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಅನ್ನಭಾಗ್ಯ ನೀವು ನೋಡೋಕೆ ಹೋದರೆ ನಮ್ಮ ಕಮಿಟಿಯವರು ಪ್ರತಿ ತಿಂಗಳು ಒಂದು ತಿಂಗಳಲ್ಲಿ ಸುಮಾರು 10-12 ಸಲ ಅವರು ಅಂಗಡಿಗಳಲ್ಲಿ ಹೋಗಿ ಈ ಗೌರ್ಮೆಂಟ್ ಫೇರ್ ಶಾಪ್ಸ್ ಏನಿದೆ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಕೊಂಡು ಜನರುಗಳಿಗೆ 10 kg ಅದೇನು ಅನ್ನಭಾಗ್ಯ ಸ್ಕೀಮ್ ಇದೆ ಅದು ಸಿಗ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಯಾರಿಗೆ ಸಿಗ್ತಾ ಇಲ್ಲ, ಯಾವ ಕಾರಣಕ್ಕೆ ಸಿಗ್ತಾ ಇಲ್ಲ, ಏನಾದರೂ ಅದರಲ್ಲಿ ಪ್ರಾಬ್ಲಮ್ಸ್ ಇದೆಯಾ, ಅವ್ರಿಗೇನಾದರೂ ಅವ್ರ ಅಪ್ಲಿಕೇಶನ್ ಏನಾದರೂ ರಿಜಿಸ್ಟರ್ ಆಗಿಲ್ವಾ, ಅವ್ರದ್ದು ಆಧಾರ್ ರಿಜಿಸ್ಟರ್ ಆಗಿಲ್ವಾ, ರೇಷನ್ ರಿಜಿಸ್ಟರ್ ಆಗಿಲ್ವಾ, ಸೀಡಿಂಗ್ ಆಗಿಲ್ವಾ, ಅದೆಲ್ಲ ನೋಡಿಕೊಂಡು ನಾವೆಲ್ಲ ಸೇರಿಕೊಂಡು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕ್ಷೇತ್ರದಲ್ಲಿ 5 ಗ್ಯಾರಂಟಿ ಒಳ್ಳೆ ರೀತಿಯಲ್ಲಿ ನಡೀತಾ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ತಸ್ಮಾ ಬಾನು ಅಂತ. ಸೊ ಇವತ್ತು ನಮ್ಮ ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಬಿಟ್ಟಿದ್ದಾರೆ. ಆ 5 ಗ್ಯಾರಂಟಿಗಳು ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸ್ ಇದ್ದಾರೆ ನಮ್ಮ ಜೊತೆ. ಸೊ ನಮ್ಮ ಜನರಿಗೆ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ರೆ ಅವ್ರಿಗೆ ಆ ಗ್ಯಾರಂಟಿ ಏನು ಬಿಟ್ಟಿದ್ದಾರೆ ಅದು ಯಾರಿಗೂ ಸಿಗಲಿಲ್ಲ ಅಂದರೆ ನಮ್ಮ ಮೆಂಬರ್ಸ್ ಎಲ್ಲ ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಈವನ್ ನಾವು ಶಕ್ತಿ ಯೋಜನೆ ಬಿಟ್ಟಿದ್ದೀವಿ ಮತ್ತು ಗೃಹಲಕ್ಷ್ಮಿ ಬಿಟ್ಟಿದ್ದೀವಿ. ಗೃಹಲಕ್ಷ್ಮಿಗೆ ಯಾರ್ಯಾರಿಗೆ ದುಡ್ಡು ಬರ್ತಾ ಇಲ್ಲ ಅವರೆಲ್ಲ ಬಂದು ನಮಗೆ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಸೊ ಆ ಥರ ಬಂದರೆ ನಾವು ಸ್ವಂತವಾಗಿ ನಾವೇ ಹೋಗಿಬಿಟ್ಟು ಅವ್ರಿಗೆ ಮಾತಾಡಿಬಿಟ್ಟು ಅವ್ರ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಮತ್ತು ಭಾಗ್ಯ ಯೋಜನೆ ಇದೆ. ರೇಷನ್ ಅಂಗಡಿಗೆ ಎಲ್ರಿಗೂ ನಾವು ಹೋಗ್ತಾ ಇದ್ದೀವಿ. ಎಲ್ಲರೂ ಕಮಿಟಿ ಮೆಂಬರ್ಸು ವಿಸಿಟ್ ಮಾಡ್ತಾ ಇದ್ದಾರೆ ಎಲ್ಲ ರೇಷನ್ ಅಂಗಡಿಗಳಿಗೆ. ಸೊ ಜನರು ಏನಾದರೂ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರೆ ವಿ ಆರ್ ದೇರ್. ನಾವು ಕಮಿಟಿ ಮೆಂಬರ್ಸ್ ಇದ್ದಾರೆ, ನಮ್ಮ ಕಮಿಟಿ ಮೆಂಬರ್ ಚೇರ್ಮನ್ ಇದ್ದಾರೆ. ನಮ್ಮ ಆಫೀಸ್ MM ಲೇಔಟ್ ಅಲ್ಲಿ ನಮ್ಮ MLA ಆಫೀಸ್ ಇದೆ, ಅಲ್ಲೇ ಇದೆ. ಯಾರಿಗಾದ್ರೂ ಏನಾದರೂ ಇಶ್ಯೂ ಇದ್ರೆ ಈ 5 ಗ್ಯಾರಂಟಿ ಯೋಜನೆ ಬಗ್ಗೆ ಯಾರಿಗಾದ್ರೂ ಯಾವ ಪಬ್ಲಿಕ್ಗೂ ಏನಾದರೂ ಪ್ರಾಬ್ಲಮ್ ಇದ್ರೆ ಅವರು ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಅವರೆಲ್ಲ ಪ್ರಾಬ್ಲಮ್ಗೂ ನಾವು ಹೆಲ್ಪ್ ಮಾಡ್ತೀವಿ. ನಮ್ಮ ಕಮಿಟಿ ಅಧ್ಯಕ್ಷರು ತಾರೀಖ್ ಮೋಸಿನ್ ಅಂತ. ನಮ್ಮ ಮೆಂಬರ್ಸ್ ಇದ್ದಾರೆ, ಶೈರಾ ಬಾನು ಇದ್ದಾರೆ, ಮತ್ತೆ ಇವರು ಭಾರತಿ ಅಂತ ಇದ್ದಾರೆ. ಮತ್ತು ಇದು ನಾವೆಲ್ಲ ವಾರ್ಡ್ಗೂ 2 ಮೆಂಬರ್ಸ್ ನಾವು ಮಾಡಿದ್ದೀವಿ. ಸೊ ಎಲ್ಲರೂ ಅವೈಲೇಬಲ್ ಇರ್ತಾರೆ. ಸೊ ನಮ್ಮ ಆಫೀಸಿಗೆ ಬಂದರೆ ಸೆಕೆಂಡ್ ಫ್ಲೋರು MLA ಆಫೀಸಿಗೆ ಬಂದರೆ ಅವೈಲೇಬಲ್ ಇರ್ತಾರೆ. ಯಾರಿಗೂ ಏನೂ ಇಶ್ಯೂ ಇದ್ರೂ ಅವರು ಸಾಲ್ವ್ ಮಾಡ್ಕೊಳ್ಬೋದು.